ಮಿತ್ರರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ಕಾಸ್ಟ್ ಸೆನ್ಸಸ್ ಅಂತ ಏನು ಮಾಡ್ತಾ ಇದ್ದಾರೆ, ಫಸ್ಟ್ ಟೈಮ್ ಅದರಲ್ಲಿ ಬೌದ್ಧ ಧರ್ಮದ ಬಗ್ಗೆ ಬರೆದಿದ್ದಾರೆ. ಈ ಮುಂಚೆ ಬೌದ್ಧ ಧರ್ಮದ ಕಾಸ್ಟ್ ಸೆನ್ಸೇಷನ್ ಅಂತ ಮಾಡೋದು ಯಾವಾಗಲೂ ವ್ಯವಸ್ಥೆ ಇದ್ದಿದ್ದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಈ ಬೌದ್ಧ ಧರ್ಮದವರು ಮತ್ತು ಬೇಕಿದ ಧರ್ಮದವರ ಬಗ್ಗೆನೂ ಕಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವಿದನ್ನು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಕಾರಣ ಏನಂದ್ರೆ, ನಮ್ಮ ಪರಿಶಿಷ್ಟ ಜನಾಂಗ ಮತ್ತು ಜನಾಂಗದವರು ಬೌದ್ಧ ಜಾತಿಯನ್ನು ಕಾಲಂನಲ್ಲಿ ಏನು ಬರೀಬೇಕು ಅನ್ನೋದು ಒಂದು ಮಹತ್ವವಾದಂಥ ಕ್ವಶನ್. ಅದರ ಸಲುವಾಗಿ ನಾವು ಸ್ವಲ್ಪ ತಿಳಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಕಟಣೆ ಮಾಡ್ತಾ ಇದ್ದೇವೆ. ನಾವು ಈಗ ಹೇಳ್ತಾ ಇದ್ದಿದ್ದು, ಪರಿಶಿಷ್ಟ ಜನಾಂಗದವರು ಧರ್ಮ ಇದ್ದಲ್ಲಿ ಬೌದ್ಧ ಧರ್ಮ ಅಂತ ಬರೀರಿ, ಜಾತಿ ಉಪಜಾತಿ ಎರಡೂ ಬೌದ್ಧ ಧರ್ಮ ಅಂತ ಬರೀರಿ, ಅಥವಾ ಅವ್ರಿಗೊಂದು ಚಾಯ್ಸ್ ಕೊಟ್ಟಿದ್ದೀವಿ, ಧರ್ಮ ಇದ್ದಲ್ಲಿ ಬೌದ್ಧ ಧರ್ಮ, ಜಾತಿ ಉಪಜಾತಿಯಲ್ಲಿ ಶೆಡ್ಯೂಲ್ ಕಾಸ್ಟ್ ಮತ್ತು ಅವ್ರು ಯಾವ ಜಾತಿಗೆ ಸಂಬಂಧಪಟ್ಟವರಿರ್ತಾರೋ ಅದನ್ನ ಬರೀರಿ. ಇದರಿಂದ ಏನಾಗ್ತಾ ಇದೆ, ಈ ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ಲಿ ಬೌದ್ಧ ಧರ್ಮರಿಗೂ ಒಂದು ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ 4-5 ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಬೌದ್ಧ ಧರ್ಮದ ಬಗ್ಗೆ ಒಂದು ನಿಗಮ ಸ್ಥಾಪನೆ ಮಾಡಿದೆ, ಅಥವಾ ಒಂದು ಕಾರ್ಪೊರೇಷನ್, ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಥಾಪನೆ ಮಾಡಿದೆ ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಏನಾದ್ರು ಮಾಡ್ಲಿಕ್ಕೆ ಶಕ್ಯ ಅದ ಅಂತ ತಿಳ್ಕೊಂಡು. ಈಗ ಬೌದ್ಧ ಧರ್ಮನೇ ಯಾಕೆ ನಾವು ಮಾಡಬೇಕು ಅನ್ನೋದು ಒಂದು ಮುಖ್ಯವಾದಂಥ ವಿಷಯ. ಬೌದ್ಧ ಧರ್ಮದಲ್ಲಿ ಸಮಾನತೆ ಇದೆ, ತಾರತಮ್ಯ ಇಲ್ಲ. ಮಿಕ್ಕಿದ ಧರ್ಮದಲ್ಲಿ ಚತುರ್ವರ್ಣ ಇದ್ದಂಗೆ ಇದರಲ್ಲಿ ಯಾವ ವರ್ಣನೂ ಇಲ್ಲ, ಭೇದನೂ ಇಲ್ಲ. ಎಲ್ಲರೂ ಆಲ್ ಆರ್ ಈಕ್ವಲ್ ಅನ್ನೋ ಒಂದು ಕನ್ಸೆಪ್ಟ್ ಮೇಲೆ ಬೌದ್ಧ ಧರ್ಮನೇ ನಮಗೆ ಅತಿ ಮಹತ್ವದ್ದು ಅನ್ನೋದು ತಿಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ 1956ರಲ್ಲಿ ಬೌದ್ಧ ಧರ್ಮ ಶಿಕ್ಷಾ ತಗೊಂಡ್ರು. ಅವ್ರು ತಗೊಂಡು ಹೇಳಿದ್ದು ಕೂಡ ಅದೇ, ತಾವು ಎಲ್ಲ ಬೌದ್ಧ ಧರ್ಮ ಆಗಲಿ ಅಂತ ತಿಳ್ಕೊಂಡು ಬಾಬಾ ಸಾಹೇಬ್ ಅವರು ಹೇಳಿದ್ರು. ಕದಾಚಿತ್ ಅವರು ಇನ್ನೊಂದು 10 ವರ್ಷ ಇದ್ದಿದ್ರೆ ಇಡೀ ಹಿಂದೂಸ್ತಾನ ಎಲ್ಲ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಮಾಡಿ ಹೋಗ್ತಿದ್ರು ಏನೋ. ಅದರ ದುರ್ದೈವಶಾತ್ ಲಗುನೆ ಅವರಿಗೆ ದೇವ್ರು ಕರ್ಕೊಂಡ. ಆದ್ರೆ ಆ ಕೆಲಸ ನಾವು ಯಾರಾದ್ರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಏನಾಗಿದೆ, ಬೌದ್ಧದ ಗುಡಿ ಕಟ್ತಾ ಇದ್ದೇವೆ, ಗುಡಿಗೆ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ. ಅದು ಅಫಿಷಿಯಲಿ ಬೌದ್ಧರು ಅನ್ನೋದು ಎಲ್ಲಿಯೂ ಗೊತ್ತಾಗಿಲ್ಲ, ಯಾರು ಹೇಳೋದಲ್ಲ. ಅಫ್ಕೋರ್ಸ್ ನಾನು ಬೌದ್ಧ ಅಂತ ಕನ್ವರ್ಟ್ ಮಾಡಿದ್ದೀನಿ, ನಾನು ಬುದ್ಧಿಸ್ಟ್. ಮಿಕ್ಕಿದ ಜನ ಬೌದ್ಧದ ಪೂಜೆ ಮಾಡ್ತಾರೆ, ಮನೆಯೊಳಗೆ ಮೂರು ದೇವ್ರನ್ನು ತೆಗೆದು ಹೋಗ್ತಾರೆ ಕೆಲವರು. ಆದ್ರೆ ಅಫಿಷಿಯಲ್ ರೆಕಾರ್ಡ್ಸ್ನಲ್ಲಿ ಅವರು ಬುದ್ಧರು ಅನ್ನೋದು ಎಲ್ಲಿಯೂ ನಮೂದನೆ ಮಾಡಿಲ್ಲ. ಈಗ ಸರ್ಕಾರದವರು ನಮ್ಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ, ಬೌದ್ಧ ಧರ್ಮ ಬರೀರಿ ಅಂತ ತಿಳ್ಕೊಂಡು ಜಾತಿಗೆ ಅಂತ ಇದ್ದಾರೆ. ಅದರಿಂದ ನಮ್ಮ ಪರಿಶಿಷ್ಟ ಜನಾಂಗದವರೆಲ್ಲರೂ ಬೌದ್ಧ ಧರ್ಮದವರು ಅಂತ ಬರೋದು. ಜಾತಿ ಯಾರು ಈಗಾಗಲೇ ಕನ್ವರ್ಟ್ ಆಗಿದ್ದಾರೆ ಅವರು ಬೌದ್ಧನ ಅಂತ ಬರಿಬೇಕು, ಕನ್ವರ್ಟ್ ಆಗೋದವ್ರು ಶೆಡ್ಯೂಲ್ ಕಾಸ್ಟ್ ಅಂತ ಈಗ ಸದ್ಯ ಬರೋದು, ಆನಂತರ ಉಪಜಾತಿ ಇದ್ದದ್ದು ಬರಿಬಹುದು. ಆದ್ರೆ ಒಂದು ವಿಷಯ, ಒಂದಾನೊಂದು ದಿವಸ ಮುಂದೆ ಇಡೀ ಹಿಂದೂಸ್ತಾನದ ಹರಿಜನರು ಗಿರಿಜನರು ಎಲ್ಲ ಬೌದ್ಧರು ಆಗಲೇಬೇಕು ಅಂತ ನಮ್ಮ ವಾದ. ಯಾಕಂದ್ರೆ ಈಗಿರುವಂತ ಒಂದು ಚತುರ್ವರ್ಣ ಪದ್ಧತಿಯನ್ನು ಹೋಗ್ಬೇಕಾದ್ರೆ, ಈಗ ನಮ್ಮ ಸಬ್ ಕಾಸ್ಟ್ದು ಹೊಡೆಯರು, ಮಾದರು, ಕೀಳು ಅಂತ ಏನದ ಈ ಕೀಳು ಕಾಸ್ಟ್ಗಳು, ಇವು ಹೋಗ್ಬೇಕಾದ್ರೆ ಬೌದ್ಧ ಕನ್ವರ್ಟ್ ಆಗ್ಲೇಬೇಕು. ಈಗ ಒಂದು ಹಳೇದು ಹೊಲಸಂಗಿ ತೆಗೆದು ಹೊಸದಂಗಿ ಹಾಕಿದಂಗೆ ಹೊಲಸು ಎಷ್ಟು ದಿವಸ ಅಂತ ಇಟ್ಕೊಂಡು ಕೊಡ್ಬೇಕು ಅದನ್ನ. ಮತ್ತೆ ಎಲ್ಲಿವರೆಗೆ ಅದು ಇರ್ತದ, ಈ ಜನ ಕೀಳಿರು ಅನ್ನೋದೊಂದು ಮಿಕ್ಕಿದವರಲ್ಲಿ ಭಾವನೆ ಅದೇ. ನೀವು ಒಂದು ಸಲ ನೀವು ಯಾರಪ್ಪ ಅಂದ್ರೆ ಹೊಡೆಯರಂತ ಅಂತ ಹೇಳಿಕೊಂಡೆ ಡೌನ್ ಆಯ್ತಾ ಅದು ಇಂಪ್ರೆಷನ್. ಸೊ ಇದು ಹೋಗಬೇಕಾದ್ರೆ, ರೂಢಿಯೊಳಗಿಂದ ಹೋಗಬೇಕಾದ್ರೆ ಬೌದ್ಧ ಧರ್ಮ ಅಂತ ನಾವು ಕನ್ವರ್ಟ್ ಆಗಿ ತಕ್ಷಣ ಈ ಜಾತಿ ಉಪಜಾತಿಗಳೆಲ್ಲ ಹೋಗ್ಬಿಡ್ತವೆ. ಒನ್ಸ್ ಯು ಆರ್ ಕನ್ವರ್ಟೆಡ್ ಟು ಬುದ್ಧ, ಆಲ್ ದೀಸ್ ಡರ್ಟಿ ಕಾಸ್ಟ್ಸ್ ಫಿನಿಶ್.
ಆದ್ರಿಂದ ನಾವು ನಮ್ಮ ಜನರಿಗೆ ತಿಳಿಸಿ ಹೇಳೋದೇನೆಂದ್ರೆ ಎಲ್ಲರೂ ಬೌದ್ಧ ಅಂತ ಬರೀರಿ, ಎಲ್ಲರಿಗೂ ಉದ್ಧಾರ ಇದೆ ಮತ್ತು ಈ ಒಂದು ಮಾನಸಿಕ ವೇದನೆಯಿಂದ ಹೊರಬರ್ಲಿಕ್ಕೆ ಶಕ್ಯ ಆಗ್ತದೆ ಅಂತ ಹೇಳಲಿಕ್ಕೆ ತಮ್ಮನ್ನೆಲ್ಲ ಕರೆದು ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ತಾವು ತಮಗೆ ತಿಳಿದಂಗೆ ಎಲ್ಲರೂ ಬೌದ್ಧರಾಗಬೇಕು ಅನ್ನೋದು, ಬೌದ್ಧರಾಗಲಿಕ್ಕೆ ಕಾರಣ ಇದೆ. ನಿಮ್ಮ ಹಳೆ ಷರತ್ತು ತೆಗೆದೋಗಲಾಗೆ ಕೀಳು ಜಾತಿಗಳು ನಾಶ ಮಾಡಬೇಕಾದ್ರೆ ಬೌದ್ಧ ಧರ್ಮ ಹೊರಲೇಬೇಕು. ಆದ್ರಿಂದ ನಮ್ಮ ಸರ್ಕಾರದ ಅವಶ್ಯಕತೆ ಇದೆ. ದಯಮಾಡಿ ತಾವು ಎಲ್ಲರೂ ಬೌದ್ಧ ಧರ್ಮ ಆಗಲಿಕ್ಕೆ, ಪರಿವರ್ತನೆ ಆಗಲಿಕ್ಕೆ ಮತ್ತು ಬೌದ್ಧ ಧರ್ಮ ಬರೀಲಿಕ್ಕೆ ಸ್ವಲ್ಪ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿದ್ದೇವೆ ಅಂತ ತಿಳ್ಕೊಂಡು ತಿಳಿಸಿ ಹೇಳಿದ್ರೆ ಬಹಳ ನಿಮಗೆ ಉಪಕಾರ ಆಗ್ತದೆ. ತಾವು ಈ ಒಂದು ಚಳವಳಿ ಇದು ಕಾಸ್ಟ್ ಸಿಸ್ಟಮ್ ಅನ್ನು ಕಳಿಸಿ ಬೌದ್ಧ ಧರ್ಮ ಕನ್ವರ್ಟ್ ಆಗೋದು ಇದೊಂದು ಚಳವಳಿನೇ, ಇದು ಸ್ಮಾಲ್ ಚಳವಳಿ. ಅದಕ್ಕೆ ನಿಮ್ದು ಸಹಕಾರ ಬೇಕು. ಪತ್ರಿಕಾರ್ತರ ಸಹಕಾರ ಅಂದ್ರೆ ಬಹಳ ದೊಡ್ಡ ಸಹಕಾರ. ಅದ್ರ ಇಫೆಕ್ಟ್ ಜನರ ಮೇಲೆ ಬಹಳ ಲಘುನೆ ಆಗ್ತದೆ. ಆದ್ರಿಂದ ನಿಮ್ಗೆ ವಿನಂತಿ ಪೂರ್ವಕವಾಗಿ ಕೇಳೋದು, ನಮ್ಮ ಪರಿಶಿಷ್ಟ ಜನಾಂಗದವರು ಎಲ್ಲರೂ ಬೌದ್ಧರಂತ ಬರೀಬೇಕು ಅಂತ ತಿಳ್ಕೊಂಡು ನಮ್ಮ ನಿವೇದನೆಯನ್ನು ಅವ್ರಿಗೆ ಮುಗಿಸುವಂತ ಕಾರ್ಯ ಮಾಡಿದ್ರೆ ನಿಮ್ಮಿಂದ ನಮಗೊಂದು ದೊಡ್ಡ ಉಪಕಾರ ಆದಂಗೆ ಆಗ್ತದೆ ಅಂತ ಹೇಳಿ ನಾವು